ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿಮಗೊಂದು ಸರ್ಪ್ರೈಸ್ ಅಚ್ಚರಿಯನ್ನು ಹೇಳ್ತೇನೆ, ಅಥವಾ ನೀವು ಇದನ್ನು ತಮಾಷೆ ಅಂತ ಬೇಕಾದರೂ ಸ್ವೀಕರಿಸಬಹುದು. ನಿಮ್ಮ ಮನೆಯಲ್ಲಿ ಪತ್ರಿಕೆ ಬರ್ತಾ ಇದ್ದರೆ ಪತ್ರಿಕೆಯಲ್ಲಿ ಗಮನಿಸಿ ನೋಡಿ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗತ್ತಾ ಅಂತ. ಅಥವಾ ಸೋಷಿಯಲ್ ಮೀಡಿಯಾವನ್ನು ನೀವು ಫಾಲೋ ಮಾಡೋರಾಗಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿಯಾದರೂ ಇದರ ಪ್ರಸ್ತಾಪ ಇದೆಯಾ ಅಂತ ನೋಡಿ. ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದ ಹೊಸ ಯೋಜನೆಯ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಜಿ ರಾಮ್ಜಿ ಅನ್ನುವಂಥ ಒಂದು ಯೋಜನೆಯನ್ನು, ಸೋಷಿಯಲ್ ವೆಲ್ಫೇರ್ ಸ್ಕೀಮನ್ನು ನರೇಂದ್ರ ಮೋದಿ ಸರ್ಕಾರ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಪಾಸ್ ಮಾಡಿಸ್ಕೊಂಡು ಅದು ಕಾಯ್ದೆಯಾಗಿ ಹೊರಹೊಮ್ಮತ್ತೆ. ತದನಂತರ ದೇಶಾದ್ಯಂತ ಈ ದೇಶದ ರೈತ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡುವಂಥ ಯೋಜನೆ ಆಗಿರುತ್ತೆ. ಜನರು ಅದರ ಲಾಭವನ್ನು ಪಡಿತಾರೆ, ಆ ಸವಲತ್ತನ್ನು ಪಡಿತಾರೆ. ಇದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಒಂದು ರ್ಯಾಲಿ, ದೇಶಾದ್ಯಂತ ಎಲ್ಲ ಕಡೆ ಪ್ರತಿಭಟನೆ, ಎಲ್ಲ ರಾಜ್ಯಗಳಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಜನವರಿ 5ನೇ ತಾರೀಕಿನಿಂದ ನಿರಂತರವಾಗಿ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ವಾಡ್ರಾ ಅವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ ಮುತ್ಯ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡು ಈ ದೇಶಾದ್ಯಂತ ಒಂದು ಚಳವಳಿಯನ್ನು ಮಾಡ್ತಾರೆ. ಈಗಾಗಲೇ ನಾಳೆ ಹಬ್ಬ ಬಂತು, ಈಗಾಗಲೇ ಒಂದು ವಾರ ಕಳೆದೋಯ್ತು. ಇಲ್ಲಿವರೆಗೂ ಎಲ್ಲಿಯಾದರೂ ನಿಮಗೆ ಕಾಂಗ್ರೆಸ್ಸಿನ ಹೋರಾಟ ಕಾಣಿಸ್ತಾ ಇದೆಯಾ? ರಸ್ತೆ ತಡೆ ಆಗಿರ್ಬೋದು, ರೈಲ್ ರೋಕೋ ಇರಬಹುದು, ಅಥವಾ ರಾಜ್ಯ ಬಂದ್ ಕರೆ ಕೊಡೋದಿರ್ಬೋದು, ಯಾವುದೇ ರೀತಿಯಾದಂಥ ಪ್ರತಿಭಟನೆ ನಿಮಗೆಲ್ಲಿಯಾದರೂ ಕಾಣಿಸ್ತಾ ಇದೆಯಾ? ಕರ್ನಾಟಕದಲ್ಲಿ ಒಂದು ಕಡೆ ಅದು ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ವಾಗ್ವಾದ ನಡೆದದ್ದನ್ನು ಬಿಟ್ಟರೆ ಬೇರೆ ಎಲ್ಲಿಯೂ, ದೇಶಾದ್ಯಂತ ಎಲ್ಲಿಯೂ ಕೂಡ ಈ ರೀತಿಯಾದಂಥ ಒಂದು ಪ್ರತಿಭಟನೆಯ ಮುನ್ಸೂಚನೆಯೂ ಇಲ್ಲ, ಪ್ರತಿಭಟನೆಯ ಸಣ್ಣ ಸುದ್ದಿಗಳೂ ಇಲ್ಲ. ಅಂದರೆ ಈ ದೇಶದ 2ನೇ ಅತಿ ದೊಡ್ಡದಾದಂಥ ಬೃಹತ್ ಪಾರ್ಟಿ ಮತ್ತು ಈ ದೇಶದ ಅಧಿಕೃತವಾದಂಥ ವಿಪಕ್ಷ ಯಾವ ಮಟ್ಟಿಗೆ ಅನಾಮಧೇಯ ಪಕ್ಷವಾಗಿ ಉಳಿದೋಯ್ತು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಜ್ವಲಂತವಾದ ನಿದರ್ಶನ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇದರ ಸಾಧಕ ಮತ್ತು ಬಾಧಕ ಏನು? ಮುಂಚೆ ಇದಕ್ಕೆ ಮನ್ರೇಗಾ ಯೋಜನೆ ಅಂತ ಇದ್ರು, ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನಾ. ಇದು ರೈತ ಕಾರ್ಮಿಕರಿಗೆ ಕೆಲಸವನ್ನು ಕೊಡೋದು, ಕೆಲಸ ಕೊಟ್ಟು ಅವರಿಗೆ ದುಡ್ಡನ್ನು ಕೊಡೋದು. ಈ ಸ್ಕೀಮ್ನಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೆಯೋದು, ಸರಿಯಾದಂಥ ಅನುಷ್ಠಾನ ಇಲ್ಲ, ವೈಜ್ಞಾನಿಕವಾದಂಥ ಹಿನ್ನೆಲೆ ಇಲ್ಲ, ಇದಕ್ಕೆ ದುರುಪಯೋಗವೇ ಜಾಸ್ತಿ. ಯಾರು ಈ ಮನ್ರೇಗಾ ಯೋಜನೆಯ ಕಾಂಟ್ರಾಕ್ಟನ್ನು ತಗೊಂಡು ಮ್ಯಾನೇಜ್ ಮಾಡ್ತಾ ಇರ್ತಾನೆ ಅವನೇ ದುಡ್ಡನ್ನು ಹೊಡ್ಕೊಂಡು ಹೋಗೋದು, ಈ ರೀತಿಯಾದಂಥ ಹಲವಾರು ಅಪಸವ್ಯಗಳಿದ್ದರಿಂದ ಇದಕ್ಕೆ ಭಾಗೀದಾರಿಯನ್ನು ಮಾಡಿದರು ನರೇಂದ್ರ ಮೋದಿಯವರು. ಅಂದರೆ ಏನು? 40% ರಾಜ್ಯ ಸರ್ಕಾರ ಕೊಡಬೇಕು, ಉಳಿದ 60% ಕೇಂದ್ರ ಸರ್ಕಾರ ಕೊಡುತ್ತೆ. ಸ್ಪಷ್ಟವಾದಂಥ ಅದಕ್ಕೆ ಒಂದಷ್ಟು ಮಾನದಂಡಗಳನ್ನು ಮಾಡಿ ಅದರ ಮೂಲಕ ಖರ್ಚು ಮಾಡುವ ದುಡ್ಡು ಸದ್ಬಳಕೆಯಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಜಿ ರಾಮ್ಜಿ ಅಂತ ಅದಕ್ಕೆ ಹೆಸರನ್ನು ಇಟ್ಟರು. ಕಾಂಗ್ರೆಸ್ಸಿನ ವಿರೋಧ ಇದಕ್ಕೆ ಮೊದಲೇದಾಗಿ ರಾಜ್ಯಗಳು ಇದರಲ್ಲಿ ದುಡ್ಡನ್ನು ಕೊಡಬೇಕಲ್ಲ, ಕೇಂದ್ರ ಕೊಡಬೇಕಾಗಿದ್ದು ರಾಜ್ಯ ಯಾಕೆ ಕೊಡುತ್ತೆ? ನೋಡಿ, ಮೊದಲೇದಾಗಿ ನೀವು ಕೇಂದ್ರದ ಯಾವ ತನಿಖಾ ಸಂಸ್ಥೆಗಳು ಈ ಯಾವ ರಾಜ್ಯಕ್ಕೂ ಕಾಲಿಡಬಾರ್ದು ಅಂತೀರಿ, ಕೇಂದ್ರ ಸರ್ಕಾರ ಯಾವುದರ ಮಧ್ಯೆ ಮೂಗು ತೂರಿಸಬಾರ್ದು ಅಂತೀರಿ, ಕೇಂದ್ರಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಸ್ವಾಯತ್ತ ರಾಜ್ಯ ಅಂತೀರಿ. ಆದರೆ ನಿಮ್ಮ ರಾಜ್ಯದಲ್ಲಿ ಮಾಡುವಂಥ ಸೋಷಿಯಲ್ ವೆಲ್ಫೇರ್ ಸ್ಕೀಮಿಗೆ, ಸಮಾಜ ಸುಧಾರಣಾ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರ 100ಕ್ಕೆ 100 ದುಡ್ಡನ್ನು ಕೊಡಿ, ಇಲ್ಲ 190% ದುಡ್ಡನ್ನು ಕೊಡಿ ಅಂತ ಕೇಳ್ತೀರಿ. ಕೊಟ್ಟಿರುವ ದುಡ್ಡಿನ ಲೆಕ್ಕವನ್ನು ಕೇಳಬೇಡಿ ಅಂತೀರಿ. ನೋಡಿ ಇದು ಹೆಂಗಿದೆ, ದುಡ್ಡನ್ನು ಕೇಂದ್ರ ಸರ್ಕಾರ ಕಳಿಸ್ಕೊಡತ್ತೆ, ಅದನ್ನು ಆಡಿಟ್ ಮಾಡಿಸೋಣ ಅಂತಂದರೆ ಲೆಕ್ಕಾಚಾರ ಕೊಡ್ಲಿಕ್ಕೆ ತಯಾರಾಗಿಲ್ಲ. ಇದೇ ವಿಷಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಭಾಳ ದೊಡ್ಡದಾದಂಥ ವಿವಾದ ಆಯಿತು. ಅದು ಈ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದರೆ ಅದೇ ದೊಡ್ಡ ಇಶ್ಯೂ ಆಗಿಬಿಡುತ್ತೆ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಈಗ ಅವ್ರು ಕಾರಣ ಕೊಡೋದೇನು? ನೀವು 40% ಕೊಡ್ತೀರಿ ಅನ್ನೋದು ಇದೆಯಲ್ಲ, ಕೊಡಬೇಕು ರಾಜ್ಯಗಳು ಅನ್ನೋದಿಲ್ಲ, ಅದಲ್ಲ. ನೀವು ಗಾಂಧಿಯವರ ಹೆಸರನ್ನು ಯಾಕೆ ತೆಗೆದ್ರಿ? ಮಹಾತ್ಮ ಗಾಂಧಿಯವರ ಹೆಸರು ತೆಗೆದುಬಿಟ್ಟಿದ್ದೀರಾ ನೀವು. ಅರೇ, ಮಹಾತ್ಮ ಗಾಂಧಿ ಹೆಸರು ತೆಗೆದು ಶ್ರೀರಾಮಚಂದ್ರನ ಹೆಸರು ಇಟ್ಟಿದ್ದೀವಲ್ಲ, ಜಿ ರಾಮ್ಜಿ ಅಂತ ಹೇಳಿದ್ದೀವಲ್ಲ, ರಾಮರಾಜ್ಯ ಅಂತೇಳಿ ಗಾಂಧಿಯವರೇ ಹೇಳಿದ್ದಲ್ವಾ. ಅವರ ರಾಮರಾಜ್ಯದ ಕೆಲಸನ್ನು ಅನುಷ್ಠಾನಕ್ಕೆ ತರಲಿಕ್ಕೋಸ್ಕರ ಮಾಡಿದ್ದಲ್ವಾ, ಜಿ ರಾಮ್ಜಿ ಅಂತ ಹೆಸರನ್ನಿಟ್ಟಿದ್ದೀವಿ.
ಗಾಂಧಿಗಿಂತ ರಾಮ ದೊಡ್ಡವನಲ್ವಾ ಅಂತ ಹೇಳಿ, ಅಥವಾ ಗಾಂಧಿ ಅವರೇ ಶ್ರೀರಾಮಚಂದ್ರನಿಗಿಂತ ದೊಡ್ಡವರು ಅದನ್ನು ಹೇಳಬೇಕು. ಗಾಂಧಿಯವರ ಹೆಸರನ್ನು ಕೈ ಬಿಡಲಾಗಿದೆ. ಆದ್ದರಿಂದ ನಮ್ಮ ಹೋರಾಟ. ನೀವು ರಾಜಕೀಯ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದೀರಾ ಅಲ್ರಿ. ಗಾಂಧಿ ಹೆಸರು ಯಾವುದಕ್ಕೆ ಉಳಿಸ್ಕೊಂಡಿದ್ದೀರಿ ನೀವು, ಅದನ್ನು ಮೊದಲು ಹೇಳಿ. ಆಮೇಲೆ ಗಾಂಧಿ ಅಂದರೆ ಯಾರು ಅನ್ನೋದನ್ನು ಹೇಳಿ. ನಿಮ್ಮಲ್ಲಿರುವಂಥ ಸೋನಿಯಾ ಗಾಂಧಿ, ನಿಮ್ಮಲ್ಲಿರುವಂಥ ಪ್ರಿಯಾಂಕಾ ಗಾಂಧಿ, ನಿಮ್ಮಲ್ಲಿರುವಂಥ ರಾಹುಲ್ ಗಾಂಧಿನೋ, ಅಥವಾ ನಿಮ್ಮ ತಾತ ಒಬ್ಬರಿದ್ರಲ್ಲ ಫಿರೋಜ್ ಗಾಂಧಿ, ಅವ್ರು ಗಾಂಧಿ ಅಂತ ಏನು ಬದಲಾವಣೆ ಮಾಡಿಕೊಂಡ್ರೆ ಹೆಸರು ಅಫಿಡವಿಟ್ ಕೊಟ್ಟು ಆ ಗಾಂಧಿನೋ, ಅಥವಾ ಯಾವ ಗಾಂಧಿ ನೀವು ಹೇಳ್ತಾರೆ? ನಿಮ್ಮ ಕುಟುಂಬಕ್ಕೂ ಆ ಗಾಂಧಿಗೂ ಏನು ಸಂಬಂಧವೇ ಇಲ್ಲ. ಜೊತೆಗೆ ನಿಮ್ಮ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದರ ಸೂತ್ರಧಾರ ಅಥವಾ ಅದನ್ನು ಸಂಸ್ಥಾಪಕ ಮತ್ತು ಅದರ ಕನ್ವೀನರು ಏನಾದರೂ ಗಾಂಧಿಯಾಗಿದ್ರಾ? ಇಲ್ಲ. ಹ್ಯೂಮ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಮಾಡಿರುವಂಥ ಪಕ್ಷ ಅದು. ಆದ್ದರಿಂದ ನೀವು ಅದರ ಮೇಲೆ ಕಾಪಿ ರೈಟನ್ನು ಹೇರೋ ಹಾಗೇ ಇಲ್ಲ. ಗಾಂಧಿ ಉಳಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಆತನು ಒಬ್ಬ ಹೋರಾಟಗಾರ, ಮುಂಚೂಣಿಯಲ್ಲಿ ಇದ್ದರು. ಹಾಗಂತ ಹೆಸರು ಬಿಟ್ಟದ್ದಕ್ಕೆ ದೊಡ್ಡದಾದಂಥ ರಾದ್ಧಾಂತ ಮಾಡೋದೇನಿದೆ? ಆಯಿತು, ರಾದ್ಧಾಂತ ಮಾಡಿದ್ರಿ, ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ಮಾಡಲಿಕ್ಕೆ ನಿಮ್ಮ KC ವೇಣುಗೋಪಾಲು ಸಂಘಟನಾ ಕಾರ್ಯದರ್ಶಿ, ಜಯರಾಮ್ ರಮೇಶು ಅಧ್ಯಕ್ಷರು, ಮಲ್ಲಿಕಾರ್ಜುನ ಮುತ್ಯ ಅವರೆಲ್ಲಿದ್ದಾರೆ? ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋಗಿ ಅವರ ನೇತೃತ್ವದಲ್ಲಿ ಹೋರಾಟ ನಡೀಬೇಕಲ್ವಾ? ಈಗ 99 ಸೀಟ್ ಬಂದಿದ್ದಾವೆ ಸ್ವಾಮಿ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಯಾವಾಗ? 2024ರ ಲೋಕಸಭಾ ಚುನಾವಣೆಯಲ್ಲಿ ಬಂದದ್ದು. ಯಾಕೆ ಅಂತ ಕೇಳಿದರೆ, ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಸಂಚಾರ ಮಾಡಿದರು. ಅವರ ಹೋರಾಟಕ್ಕೆ, ಅವರ ಚಳವಳಿಗೆ ಜನ ಮತ ಕೊಟ್ಟು ಅವ್ರನ್ನ 99 ಸೀಟ್ ತರಿಸ್ಕೊಟ್ರು. ಅದಾದಮೇಲೆ ಸತತವಾಗಿ 5 ರಾಜ್ಯಗಳ ಚುನಾವಣೆಗಳಾದವಲ್ಲ, ಹರಿಯಾಣ ಆಯಿತು, ಮಹಾರಾಷ್ಟ್ರ ಆಯಿತು, ಈ ಮೊನ್ನೆ ಬಿಹಾರ ಆಯಿತು, ಎಲ್ಲ ರಾಜ್ಯಗಳ ಚುನಾವಣೆ ಆಯ್ತಲ್ಲ. ಅವಾಗ ಯಾಕಾದ್ರೆ ಇಂಪ್ಯಾಕ್ಟ್ ಇರಲಿಲ್ಲ, ಪ್ರಭಾವ ಇರಲಿಲ್ಲ? ಅವಾಗ ಯಾಕೆ ನೆಲಕಚ್ಚೋಯ್ತು ಪಕ್ಷ? ಸೋಲೋದು ಸ್ವಾಭಾವಿಕ. ಯಾವುದೋ ಒಂದು ಪಕ್ಷ ಗೆಲ್ಲತ್ತೆ, ಯಾವುದೋ ಒಂದು ಪಕ್ಷ ಸೋಲತ್ತೆ, ರಾಜಕೀಯದಲ್ಲಿ ಅದು ಸ್ವಾಭಾವಿಕವಾದದ್ದು. ಆದರೆ ಇಷ್ಟೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋತಿದ್ದಲ್ಲ, ನೆಲಕಚ್ಚೋಯ್ತಲ್ಲ, ಅದು ಹೆಂಗೆ? ಇದಕ್ಕೆ ಉತ್ತರವನ್ನು ಕೊಡಬೇಕಲ್ವಾ? ಆಯಿತು, ಈ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಯಾವ ರಾಜ್ಯದಲ್ಲಿ ಮಾಡ್ತಾ ಇದ್ದೀರಿ? ನಿಮ್ಮ ಚಳವಳಿಯಿಂದ ಒಂದೋ ಜನ ಎಚ್ಚೆತ್ತುಕೊಂಡು ಹೆಸರಿಟ್ಟು ತಪ್ಪು ಅಂತ ಸರ್ಕಾರದ ವಿರುದ್ಧ ಜೊತೆಗೆ ಸೇರ್ಕೋಬೇಕು. ನಿಮ್ಮ ಜೊತೆ ಮೊದಲೇದಾಗಿ ಎಲ್ಲಿ ಚಳವಳಿನ ನಡೀತಲ್ಲ, ಹೋಗಲಿ. ನಿಮ್ಮ 3 ರಾಜ್ಯಗಳಿದಾವಲ್ಲ, ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ, ಅಲ್ಲೆಲ್ಲಾದರೂ ನಡೀತಾ ಇದೆಯಾ? ಅಲ್ಲಿಯೂ ನಡೀತಾ ಇಲ್ಲ. ಅಂದರೆ ಈ ಪಕ್ಷ ಕೇವಲ ನರೇಂದ್ರ ಮೋದಿ ಅವ್ರನ್ನ ನಿಂದಿಸುವುದು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ವಿರುದ್ಧ ಅಪಪ್ರಚಾರವನ್ನು ಮಾಡುವುದು, ಇದನ್ನೇ ರಾಜಕೀಯ ಅಂತ ಅಂದ್ಕೊಂಡಿದ್ದಾರೆ. ಜನರ ಮಧ್ಯೆ ಹೋಗಿ ಹೋರಾಟ ಮಾಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ, ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಾದರೂ ಇದ್ದರೆ ಅದನ್ನು ಜನರ ಮನಸ್ಸಿಗೆ ನಾಟುವ ಹಾಗೆ ಹೇಳಿ, ಮನಗಾಣುವಂತೆ ಮಾಡಿ, ವಿಪಕ್ಷವಾಗಿ ತನ್ನನ್ನು ತಾನು ಹೊರಹೊಮ್ಮಿಸಬೇಕು ಅನ್ನುವಂಥ ಆಲೋಚನೆಯೇ ಈ ಪಕ್ಷಕ್ಕಿಲ್ಲ. ನೋಡಿ, ಪಕ್ಷ ಹೇಗೆ ಮೂಲೆ ಗುಂಪಾಗತ್ತೆ ಅನ್ನೋದಕ್ಕೆ ರಾಹುಲ್ ಗಾಂಧಿ 2 ಕಡೆ ಚುನಾವಣೆ ನಿಲ್ತಾರೆ, ಒಂದು ರಾಯ್ಬರೇಲಿನಲ್ಲಿ, ಒಂದು ವಯನಾಡ್ನಲ್ಲಿ. ರಾಯ್ಬರೇಲಿ ನಿಮ್ಗೆ ಗೊತ್ತಿರಲಿ, ಮೊದಲೇ ಬಾರಿಗೆ ಫಿರೋಜ್ ಗಾಂಧಿ ಅವರು ಅಲ್ಲಿ ಚುನಾವಣೆಗೆ ನಿಂತದ್ದು. ಇವತ್ತಿನವರೆಗೂ ಎಲ್ಲಿ ಒಂದೇ ಒಂದು ಸಲ ರಾಹುಲ್ ಗಾಂಧಿ ಅವರು ಈ ಫಿರೋಜ್ ಗಾಂಧಿ ಅವರ ಹೆಸರು ಹೇಳೋದಿಲ್ಲ. ಒಂದೇ ಒಂದು ಸಲ ಅವ್ರ ಕಬರ್ ಎಲ್ಲಿದೆ ಅದರ ಹತ್ರ ಹೋಗೋದಿಲ್ಲ. ಅಲಹಾಬಾದ್ನಲ್ಲಿದೆ ಅದು, ಪ್ರಯಾಗ್ರಾಜಲ್ಲಿ. ಒಂದು ದಿವಸ ಅಲ್ಲಿ ಹೋಗೋದಿಲ್ಲ. ಅವ್ರ ಜನ್ಮ ಜಯಂತಿ ಯಾರಿಗೂ ಗೊತ್ತಿಲ್ಲ, ಅವರ ಪುಣ್ಯತಿಥಿ ಯಾವತ್ತಿದೆ ಅಂತ ಗೊತ್ತಿಲ್ಲ. ಜವಾಹರ್ಲಾಲ್ ನೆಹರು ನಮ್ಮ ತಾತ ಮುತ್ತಾತ ಅಂತ ಹೇಳ್ಕೊಂಡು ಪ್ರಿಯಾಂಕಾ ವಾಡ್ರಾ ಓಡಾಡ್ತಾರೆ. ಫಿರೋಜ್ ಗಾಂಧಿ ಹೆಸರು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ, ಹೆಸರನ್ನು ನಾವು ಕಡ ತೊಗೋತೀವಿ, ಸಾಲಕ್ಕೆ ತೊಗೋತೀವಿ, ಆದರೆ ಅವರನ್ನು ನಾವು ಪ್ರಸ್ತಾಪ ಮಾಡೋದಿಲ್ಲ. ನಾವು ಗಾಂಧಿ ಅಂದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹೆಸರು ನಮ್ಮ ಜೊತೆ ಸೇರಿಕೊಂಡಿದೆ ಅಂತ ತಿಳ್ಕೊಳ್ಳಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಕಾಲಘಟ್ಟ ಬದಲಾಗಿದೆ. ಈಗ ಜನ ನಂಬುವ ಸ್ಥಿತಿಯಲ್ಲಿಲ್ಲ. ಪಕ್ಷದ ಸ್ಥಿತಿ ಏನಾಗಿದೆ ಅಂದರೆ, ನೋಡಿ, ಬರುವಾಗ ಈಗ 5 ರಾಜ್ಯಗಳ ಚುನಾವಣೆ ಬರ್ತದೆ ಮುಂದೆ. ಒಂದು ಕೇಂದ್ರಾಡಳಿತ, 4 ರಾಜ್ಯಗಳು, ತಮಿಳುನಾಡು, ಪಶ್ಚಿಮ ಬಂಗಾಳ, ಆಸಾಮು, ಕೇರಳದಲ್ಲಿ ಏನಾದರೂ ಇವರು ಉಸಿರಾಡಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಪಿಣರಾಯಿ ವಿಜಯನ್ ಅವರ ಆಡಳಿತ ವಿರೋಧಿ ಅಲೆ ಇವರು ಸಹಾಯ ಆಗತ್ತೆ ಅಂತ ಮಾಡಿದ್ವಿ. ಆದರೆ ಕಾಂಗ್ರೆಸ್ಗೆ ಕೇರಳದಲ್ಲಿ ಉಸಿರೇ ಇಲ್ಲ, ಆ ಸ್ಥಿತಿಗೆ ಬಂದು ನಿಲ್ಲಿಸಿದಾರಲ್ಲಿ. ಇನ್ನು ತಮಿಳುನಾಡಿನಲ್ಲಿ MK ಸ್ಟಾಲಿನ್ ಅವರು ಭಿಕ್ಷೆ ಹಾಕಿದರೆ ಆ ಸೀಟ್ಗಳನ್ನ ಇವ್ರು ತೊಗೋಬೇಕು. ಅಸ್ಸಾಂನಲ್ಲಿ ಪ್ರಶ್ನೆ ಇಲ್ಲ, ಅಲ್ಲಿ ಗೌರವ್ ಗೊಗೊಯ್ನ ಕಳಿಸ್ತೀನಿ ಅಂತ ಹೇಳಿದರೆ, ಗೌರವ್ ಗೊಗೊಯ್ ಹೆಂಡತಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ದವರು, ಆತನ ದೇಶದ ಬಗ್ಗೆ ಆತನ ವಿಶ್ವಾಸಾರ್ಹತೆಯೇ ಜನರಿಗೆ ಉಳಿದಿಲ್ಲ, ಆ ಸ್ಥಿತಿಯಲ್ಲಿ ಆತ ಇದ್ದಾರೆ.
ಏನು ಇಂಥ ಸ್ಥಿತಿಯಲ್ಲಿರುವಂಥ ಒಂದು ಕಾಂಗ್ರೆಸ್ ಪಕ್ಷ ಸುಳ್ಳೇ ನಮ್ಮದೊಂದು ಚಳವಳಿ ಇದೆ ಅಂತ ಹೇಳಿಕೊಂಡು ಜನರ ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದೆಯಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ವಿಪಕ್ಷವಿಲ್ಲದಂಥ ಸಂಸತ್ತು ಅಂತ ನಾನು ಯಾವತ್ತು ಬಯಸ್ತಾ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಹೇಳಿದ್ರಲ್ಲ, ಒಂದು ಭವಿಷ್ಯವನ್ನು ನೋಡಿದ್ರಲ್ಲ, ಆ ಕಡೆ ಕಾಂಗ್ರೆಸ್ ಹೋಗ್ತಾ ಇದೆಯಾ ಅಂತ ನನಗನ್ಸುತ್ತೆ. ನೋಡೋಣ, ಮತ್ತೆ ಮುಂದಿನ ದಿನಗಳಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಹೇಳುವ ಪ್ರಯತ್ನ ಮಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.